ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 105 ಡಿಸೆಂಬರ್ 25, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ದೀರ್ಘಾಯುಷಿ ಧಾತು. ಒಂದು ಧಾತುವಿನ ಆಯಸ್ಸು ಎಷ್ಟಿರಬಹುದು? ಛೇ, ಇದೆಂಥ ಪ್ರಶ್ನೆ! ಧಾತು ಏನು ಜೀವಿಯ ಆಯಸ್ಸು ಹೇಳೋದಕ್ಕೆ ಅಂತಿದ್ದೀರಾ? ಜೀವವೋ ಅಜೀವವೋ ಮೊದಲು ಕಾಣಿಸಿಕೊಂಡ ದಿನದಿಂದ ಕೊನೆಯಲ್ಲಿ ಕಣ್ಮರೆಯಾಗುವವರೆಗೆ, ಅಂದ್ರೆ ಇಲ್ಲವೇ ಇಲ್ಲ ಅಂತ ಅನ್ನಿಸೋವರೆಗೆ ಕಳೆಯುವಂತಹ ಕಾಲವನ್ನ ಆಯಸ್ಸು ಅಂತ ಅನ್ಕೊಂಡ್ರೆ ಎಲ್ಲಾ ಧಾತುಗಳಿಗೂ ವಸ್ತುಗಳಿಗೂ ಆಯಸ್ಸು ಇದ್ದೇ ಇರುತ್ತೆ. ಇನ್ನೂ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ, ನಾವು ಕಾಣುವ ಮುಟ್ಟುವ ಎಲ್ಲಾ ವಸ್ತುಗಳು ಏಕಕಾಲದಲ್ಲಿ ಜನಿಸಲಿಲ್ಲ, ಏಕಕಾಲದಲ್ಲಿ ಮರೆಯಾಗೋದೂ ಇಲ್ಲ. ಇದು ಜೀವಿಗಳ ಮಟ್ಟಿಗೂ ಸತ್ಯ, ನಿರ್ಜೀವವಾದಂತಹ ಧಾತುಗಳ ಮಟ್ಟಿಗೂ ಸಹ ಸತ್ಯವೇ. ಇಂತಹುದರಲ್ಲಿ ಅತ್ಯಂತ ದೀರ್ಘಾಯುಷಿ ಎನಿಸಿದಂತಹ ಧಾತುವೇ ನಮ್ಮ ಇಂದಿನ ಕಥೆಯ ವಸ್ತು. ಇದು ಎಷ್ಟು ದೀರ್ಘಾಯುಷಿ ಅಂದ್ರೆ, ಈ ವಿಶ್ವದ ಇಂದಿನ ವಯಸ್ಸಿನ 10 ಪಟ್ಟು ಹೆಚ್ಚು ಅವಧಿಗೆ ಅದು ಉಳಿಯಬಲ್ಲದಂತೆ. ಅಷ್ಟು ದೀರ್ಘ ಅದರ ಆಯಸ್ಸು. ಇದ್ಯಾವ ಧಾತು ಅಂತ ಯೋಚಿಸ್ತಿದ್ದೀರಾ? ಈ ಜಾಣ ನುಡಿ ಧಾರಾವಾಹಿಯನ್ನ ನೀವು ಮೊದಲಿನಿಂದ ಕೇಳಿದ್ರೆ ಅಥವಾ ಕಳೆದ ವಾರದ ಸಂಚಿಕೆಯನ್ನ ಕೇಳಿದರೂ ಸಹ ಈಗಾಗಲೇ ನೀವು ಊಹಿಸಿದ್ದಿರಬಹುದು. ಇಂದಿನ ಕಥೆಯ ವಸ್ತು ಪರಮಾಣು ಸಂಖ್ಯೆ 62 ಇರುವಂತಹ ಧಾತು. ನಿಜ, ಈ ದೀರ್ಘಾಯುಷಿ ಧಾತುವಿನ ಹೆಸರು ಸಮರಿಯಂ. ಇದು ಲ್ಯಾಂಥನೈಡ್ ಸರಣಿಗೆ ಸೇರಿದಂತಹ ರೇರ್ ಅರ್ತ್ ಲೋಹ, ಅರ್ಥಾತ್ ಅತಿ ಕಡಿಮೆ ಪ್ರಮಾಣದಲ್ಲಿ ಅದಿರುಗಳಲ್ಲಿ ಕಾಣಸಿಗುವಂತಹ ಲೋಹಗಳಲ್ಲಿ, ಮಣ್ಣಿನಲ್ಲಿ ಸಿಗುವಂತಹ ಲೋಹಗಳಲ್ಲಿ ಒಂದು. ಇದರ ಸ್ಥಾನ 62ನೆಯ ಮನೆಯಾದರೂ ಲ್ಯಾಂಥಾನಮ್ಮಿನ ಜೊತೆಗೆ ಇರುವಂತಹ ಇತರೆ 14 ಲ್ಯಾಂಥನೈಡ್ ಗುಂಪಿನಲ್ಲಿಯೇ ಇದನ್ನ ಇಟ್ಟಿದ್ದಾರೆ. ಈ ಗುಂಪಿನಲ್ಲಿ ಪ್ರೊಮೆಥಿಯಂ ನಂತರ ಬರುವಂತಹ ಧಾತು ಇದು. ಎಲ್ಲಾ ಲೋಹಗಳಂತೆ ಇದು ಬೆಳ್ಳಿಯ ಬಣ್ಣದ ವಸ್ತು. ಬೆಳ್ಳಿಯಷ್ಟೇ ಹೊಳಪು ಕೂಡ. ಗಾಳಿಗೆ ತೆರೆದ ಕೂಡಲೇ ಬಣ್ಣಗೆಟ್ಬಿಡುತ್ತೆ. ಸ್ವಲ್ಪ ಅಂದ್ರೆ ಸುಮಾರು 150 ಡಿಗ್ರಿಗೆ ಬಿಸಿ ಮಾಡಿದರೆ ತಟ್ಟನೆ ಬೆಂಕಿ ಹೊತ್ತುಕೊಂಡು ಉರಿದು ಭಸ್ಮವಾಗಿ ಬಿಡುತ್ತೆ. 62ನೆಯ ಧಾತುವಾದ್ದರಿಂದ 62 ಎಲೆಕ್ಟ್ರಾನ್ಗಳು ಇರುವಂತಹ ಧಾತು. ಏಕಕಾಲದಲ್ಲಿ ಹಲವಾರು ಲೋಹಗಳು ಅಲೋಹಗಳ ಜೊತೆಗೆ ಬಂಧ ಏರ್ಪಡಿಸಿಕೊಳ್ಳುವಂತಹ ಸಾಮರ್ಥ್ಯವಿರುವಂತಹ ಟ್ರಾನ್ಸಿಷನ್ ಧಾತುಗಳ ಗುಣವೂ ಸಹ ಇದಕ್ಕೆ ಉಂಟು. ಇದರಲ್ಲಿ ಇರುವಂತಹ ಸಮಸ್ಥಾನಿಗಳ ಸಂಖ್ಯೆ ಸಹ ಸ್ವಲ್ಪ ಹೆಚ್ಚೆ. 8 ಸಮಸ್ಥಾನಿಗಳಿವೆ. ಅವುಗಳಲ್ಲಿ ಪರಮಾಣು ತೂಕ 150 ಇರುವಂತಹ ಸಮಸ್ಥಾನಿ ಹೆಚ್ಚು ಸಿಗುತ್ತೆ. ಉಳಿದವುಗಳೆಲ್ಲ ಸಹ ಕ್ಷಣಿಕ ವಸ್ತುಗಳು, ಅರ್ಥಾತ್ ಕೆಲವು ಕ್ಷಣಗಳಿಂದ ಕೆಲವು ಗಂಟೆಗಳೊಳಗೆ ಬೇರೊಂದು ಧಾತುವಾಗಿ ಬದಲಾಗಿ ಬಿಡುತ್ತೆ. ಅಯ್ಯೋ, ಒಂದೆಡೆ ಕ್ಷಣಿಕ ಅಂತೀರಾ, ಇನ್ನೊಂದ್ ಕಡೆ ವಿಶ್ವದ ವಯಸ್ಸಿಗಿಂತ ಹೆಚ್ಚು ಆಯಸ್ಸು ಇರುವಂತಹ ಧಾತು ಅಂತಲೂ ಹೇಳ್ತಿದ್ದೀರಲ್ಲ. ಅರೆ, ಗೊಂದಲ ಬೇಡ. ಸಮೇರಿಯಂನ ಕೆಲವು ಸಮಸ್ಥಾನಿಗಳಷ್ಟೇ ಕ್ಷಣಿಕ, ಕೆಲವು ಬಹಳ ದೀರ್ಘಾಯುಷಿಗಳು ಗೊತ್ತಾ? ಉದಾಹರಣೆಗೆ ಸಮೇರಿಯಂ 147 ಅನ್ನುವಂತಹ ಸಮಸ್ಥಾನಿಯ ಒಟ್ಟಾರೆ ಪರಮಾಣುಗಳಲ್ಲಿ ಅರ್ಧಕ್ಕರ್ಧ 106 ಬಿಲಿಯನ್ ವರ್ಷಗಳಲ್ಲಿ ನಿಯೋಬಿಯಂ ಆಗಿಬಿಡುತ್ತೆ. ಇದು ಅತ್ಯಂತ ದೀರ್ಘಕಾಲ. ಯಾಕಂದ್ರೆ ನಮ್ಮ ವಿಶ್ವ ರೂಪುಗೊಂಡು 11 ಬಿಲಿಯನ್ ವರ್ಷಗಳು, ಅರ್ಥಾತ್ 1100 ಕೋಟಿ ವರ್ಷಗಳಷ್ಟೇ ಆಗಿದೆ. ಇದರ 10 ಪಟ್ಟು ಹೆಚ್ಚು ಕಾಲ ಇದು. ಸಮೇರಿಯಂ ಮತ್ತು ನಿಯೋಡೈಮಿಯಂ ಹೆಚ್ಚು ಕಡಿಮೆ ಒಂದೇ ತೆರನಾದ ಗುಣವಿರುವಂತಹ ಧಾತುಗಳು ಹಾಗೂ ಲೋಹಗಳು. ನಿಯೋಬಿಯಂನ ಅಯಸ್ಕಾಂತೀಯ ಗುಣಗಳು ಗೊತ್ತಾಗುವ ಮೊದಲು ಸಮೇರಿಯಂ ಮಿಶ್ರಲೋಹಗಳನ್ನೇ ಅತ್ಯಂತ ಪ್ರಬಲ ಅಯಸ್ಕಾಂತಗಳನ್ನಾಗಿ ಉಪಯೋಗಿಸ್ತಾ ಇದ್ರು. ಈ ಧಾತುಗಳ ಚರಿತ್ರೆ ಸಹ ಹೀಗೆ ಒಂದಕ್ಕೊಂದು ತಳಕ್ ಹಾಕೊಂಡಿದೆ ಅನ್ನೋದು ವಿಚಿತ್ರ ಏನಲ್ಲ. ಸಮೇರಿಯಂ ಪತ್ತೆಯಾಗಿದ್ದು ನಿಯೋಬಿಯಂನ ಜೊತೆಗೆ 1839ರಲ್ಲಿ ಕಾರ್ಲ್ ಮೊಸಾಂಡರ್ ಎನ್ನುವ ಸ್ವೀಡಿಶ್ ಖನಿಜ ತಜ್ಞ ಲ್ಯಾಂಥಾನಮ್ ಅನ್ನ ಪತ್ತೆ ಮಾಡ್ದ ಅಷ್ಟೆ.
ಲ್ಯಾಂಥಾನಮ್ಮನ್ನ ಸಂಸ್ಕರಿಸುವಾಗ ಈತನಿಗೆ ಇನ್ನೊಂದು ಹೊಸ ಲೋಹ ಸಿಕ್ಕಿತನಿಸಿ ಆ ಬಗ್ಗೆ ಪ್ರಚಾರ ಕೂಡ ಮಾಡ್ಬಿಟ್ಟಿದ್ದ. ಡೈಡೈಮಿಯಂ ಎನ್ನುವ ಅದು ಒಂದಲ್ಲ 2 ಲೋಹಗಳ ಮಿಶ್ರಣ ಎಂದು ಗೊತ್ತಾಗಿದ್ದು ಅನಂತರವೇ. ಈ 2 ಲೋಹಗಳಲ್ಲಿ ಒಂದು ಸಮೇರಿಯಂ. ಸಮೇರಿಯಂ 1841 ಇಸವಿಯಲ್ಲಿ ಪತ್ತೆಯಾಗಿದ್ದು, ಸಮರ್ಸ್ಕ್ರೈಟ್ ಎನ್ನುವ ಅದಿರಿನಿಂದ ವಿವಿಧ ಲೋಹಗಳನ್ನ ಸಂಸ್ಕರಿಸುತ್ತಿದ್ದಾಗ ಈ ಲೋಹ ದೊರೆಯಿತು ಅನ್ನತ್ತೆ ಚರಿತ್ರೆ. ಈ ಸಮರ್ಸ್ಕ್ರೈಟ್ ಎನ್ನುವುದು ರಷ್ಯಾದ ಯುರಾಲ್ ಪರ್ವತಗಳ ಶಿಲೆಗಳಲ್ಲಿ ವಿವಿಧ ಅದಿರುಗಳನ್ನ ಅನ್ವೇಷಿಸುವಾಗ ಸಿಕ್ಕಿದ್ದು. ಈ ಶೋಧ ಕಾರ್ಯದ ಮುಖಂಡನಾಗಿದ್ದವನೇ ವಾಸಿಲಿ ಸಮರ್ಸ್ಕಿ ಬೈಕೋವೆಟ್ ಎನ್ನುವಂತಹ ಖನಿಜ ತಜ್ಞ. ಈತ ತನಗೆ ಪರ್ವತದಲ್ಲಿ ಸಿಕ್ಕಂತಹ ಅದಿರಿನ ಒಂದಂಶವನ್ನ ಪರೀಕ್ಷೆಗೆ ಅಂತ ಜರ್ಮನಿಯ ಖನಿಜ ತಜ್ಞ ಹೈನ್ರಿಚ್ ರೋಸ್ ಎಂಬಾತನಿಗೆ ಕಳಿಸಿದ. ಹೀಗಾಗಿ ಈ ಅದಿರನ್ನ ಪರಿಶೀಲಿಸಿ ಅವನು ಅದಕ್ಕೆ ಸಮರ್ಸ್ಕ್ರೈಟ್ ಎಂದೇ ಹೆಸರಿಟ್ಟ. ಇದೇ ಸಮರ್ಸ್ಕ್ರೈಟ್ ಅನ್ನ ಸಂಸ್ಕರಿಸುವಾಗ ಅದರಲ್ಲಿ 2 ಲೋಹಗಳು ಪತ್ತೆಯಾದವು. ಅವುಗಳಲ್ಲಿ ಒಂದು ಸಮೇರಿಯಂ. ಇದನ್ನ ಪತ್ತೆ ಮಾಡಿದವ ಒಬ್ಬ ಸ್ವಿಸ್ ವಿಜ್ಞಾನಿ. 1853ರಲ್ಲಿ ಜೀನ್ ಸಾಲ್ ಗ್ಯಾಲಿಸ್ರಾಡ್ ಚಾರ್ಲಸ್ ಡೆ ಮೆರಿನಾ ಎನ್ನುವಂತಹ ಸ್ವಿಸ್ ವಿಜ್ಞಾನಿ ಈ ಸಮರ್ಸ್ಕ್ರೈಟ್ ಅದಿರನ್ನ ಸಂಸ್ಕರಿಸುವಾಗ ಅದರ ದ್ರಾವಣದಲ್ಲಿ ಪುಡಿ ರೂಪುಗೊಳ್ಳುವುದನ್ನ ಕಂಡ. ಆದರೆ ಇದು 2 ಬಾರಿ ಆಗುತ್ತಿದ್ದರಿಂದ ಈತ ಅಲ್ಲಿ 2 ಲೋಹಗಳು ಇರಬೇಕು ಅಂತ ತರ್ಕಿಸಿದ್ದ. ಅದರ ರೋಹಿತದಲ್ಲಿ 2 ಪ್ರಖರ ಬೆಳಕಿನ ರೇಖೆಗಳನ್ನು ಇರುವುದನ್ನ ಗುರುತಿಸಿ ಇದಕ್ಕೆ ಡೈಡೈಮಿಯಂ ಅಂತ ಕರೆದ. ತದನಂತರ 1879ರಲ್ಲಿ ಇದನ್ನ ಪೌಲ್ ಎಮಿಲಿ ಡೆ ಲೆಕಾಕ್ ಎನ್ನುವಂತಹ ಫ್ರೆಂಚ್ ಖನಿಜ ವಿಜ್ಞಾನಿ ಪ್ರತ್ಯೇಕಿಸಿದ. ಇದರ ಅದಿರನ್ನ ಪತ್ತೆ ಮಾಡಿದವನ ನೆನಪಿನಲ್ಲಿಯೇ ಸಮೇರಿಯಂ ಎಂದು ಹೆಸರಿಟ್ಟ. ಹೀಗೆ ನಿಸರ್ಗದಲ್ಲಿ ಸಹಜವಾಗಿ ಕಾಣುವಂತಹ ಲೋಹವೊಂದಕ್ಕೆ ಪ್ರಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿಯ ಹೆಸರು ಸಿಕ್ತು. ಅದುವರೆಗೆ ಹೀಗೆ ಭೂಮಿಯಲ್ಲಿ ದೊರಕಿದಂತಹ ಎಲ್ಲಾ ಧಾತುಗಳಿಗೂ ಒಂದೋ ಯಾವುದಾದ್ರೂ ಪುರಾಣದ ಇಲ್ಲವೇ ಊರಿನ ಇಲ್ಲವೇ ಅದರ ಯಾವುದಾದರೂ ವಿಶಿಷ್ಟ ಗುಣವನ್ನ ಆಧರಿಸಿ ಹೆಸರನ್ನ ನೀಡಲಾಗ್ತಾ ಇತ್ತು. ಸಮೇರಿಯಂ ಈ ನಿಯಮವನ್ನ ಮುರಿದಂತಹ ಮೊದಲ ಧಾತು ಅನ್ನಬಹುದು. ಅನಂತರದ ದಿನಗಳಲ್ಲಿ ಹಲವು ಧಾತುಗಳು ಐನ್ಸ್ಟೀನ್, ಬೋರ್ ಮೊದಲಾದ ವಿಜ್ಞಾನಿಗಳ ಹೆಸರನ್ನ ಇಡಲಾಯಿತಾದರೂ ಸಹ ಇವುಗಳೆಲ್ಲವೂ ಕೂಡ ಸಹಜವಾಗಿ ನಿಸರ್ಗದಲ್ಲಿ ದೊರೆಯದ ಕೃತಕವಾಗಿ ಪರಮಾಣು ರಿಯಾಕ್ಟರ್ಗಳಲ್ಲಿ ಸೃಷ್ಟಿಯಾದಂತಹ ಧಾತುಗಳು, ಹಾಗೆ ಬಲು ಕ್ಷಣಿಕವಾಗಿರುವಂತಹ ಧಾತುಗಳು. ಸಮೇರಿಯಂ ಒಂದೇ ಇದಕ್ಕೆ ಅಪವಾದ. ಸಮೇರಿಯಂ ಕೂಡ ಅದ್ಭುತ ಕಾಂತಶಕ್ತಿ ಇರುವಂತಹ ಲೋಹವಾದ್ದರಿಂದ ಇದನ್ನ ಬೆರೆಸಿದ ಕಬ್ಬಿಣದ ಮಿಶ್ರಲೋಹವನ್ನ ಪ್ರಬಲ ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತಾ ಇದ್ರು. ಕೆಲವು ದಶಕಗಳ ಹಿಂದೆ ತಯಾರಾದಂತಹ ಪುಟ್ಟ ಹೆಡ್ಫೋನ್ಗಳು, ಸ್ಟುಡಿಯೋದಲ್ಲಿ ಬಳಸುವಂತಹ ಹೆಡ್ ಸೆಟ್ಗಳು, ಸ್ಪೀಕರ್ಗಳಲ್ಲಿ ಸಮೇರಿಯಂನ ಅಯಸ್ಕಾಂತಗಳು ಇರ್ತಾ ಇದ್ವು. ಆದರೆ ನಿಯೋಡೈಮಿಯಂ ಕಾಂತಗುಣದ ಬಗ್ಗೆ ಅರಿವಾದ ಮೇಲೆ ಸಮೇರಿಯಂ ಬಳಕೆ ಕಡಿಮೆ ಆಗಿದೆ. ಪ್ರೊಮೇಥಿಯಂಗೂ ಇದೇ ಗತಿ ಆಯ್ತು ಅನ್ನೋದು ನೆನಪಿಸ್ಬೇಕಿಲ್ವಲ್ಲ. ನಿಯೋಡೈಮಿಯಂ ಹಾಗೂ ಲ್ಯಾಂಥಾನಮ್ಮಿನಂತೆಯೇ ಸಮೇರಿಯಂ ಕೂಡ ಸಿನಿಮಾಗಳಲ್ಲಿ ಇದ್ದಂತಹ ಪ್ರೊಜೆಕ್ಟರ್ಗಳು, ಕಾರ್ಬನ್ ಕಡ್ಡಿಗಳಲ್ಲಿ ಬಳಸಲಾಗ್ತಾ ಇತ್ತು. ಈಗ ಇದರ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಸಮೇರಿಯಂನ ಬಳಕೆ ಕೆಲವು ವಿಶಿಷ್ಟ ಹೆಡ್ಫೋನ್ಗಳಲ್ಲಿ ಹಾಗೆ ಸಂಗೀತ ಸಾಧನಗಳಲ್ಲಿ ಬಳಕೆ ಆಗತ್ತೆ. ಉದಾಹರಣೆಗೆ ಎಲೆಕ್ಟ್ರಿಕ್ ಗಿಟಾರ್ ನಲ್ಲಿ ಈಗಲೂ ಸಹ ಸಮೇರಿಯಂ ಅಯಸ್ಕಾಂತವೇ ಬಳಕೆಯಾಗತ್ತೆ. ಸಮೇರಿಯಂ ಅಯಸ್ಕಾಂತವನ್ನ ಎಷ್ಟು ಬಿಸಿ ಮಾಡಿದ್ರೂ ಅದರ ಕಾಂತಗುಣ ಕಳೆದು ಹೋಗೋದಿಲ್ಲ. ಅದೇ ಕಬ್ಬಿಣದ ಅಯಸ್ಕಾಂತವನ್ನ ಬಿಸಿ ಮಾಡಿದ್ರೆ ಅದು ಕಾಂತಶಕ್ತಿಯನ್ನ ಕಳೆದುಕೊಂಡು ಸಾದಾ ಕಬ್ಬಿಣ ಆಗ್ಬಿಡುತ್ತೆ. ಸಮೇರಿಯಂ ಅಯಸ್ಕಾಂತದ ಈ ತಾಪರೋಧಕ ಗುಣದಿಂದಾಗಿ ಇದನ್ನ ಅತಿ ಹೆಚ್ಚಿನ ಉಷ್ಣತೆಯಲ್ಲಿ ಬಳಸಬೇಕಾದಂತಹ ಅಯಸ್ಕಾಂತಗಳನ್ನ ತಯಾರಿಸೋದಕ್ಕೆ ಉಪಯೋಗಿಸ್ತಾರೆ. ಕೊಬಾಲ್ಟಿನ ಜೊತೆಗೆ ಬೆರೆತಂತಹ ಸಮೇರಿಯಂ ಅತ್ಯಂತ ಅದ್ಭುತವಾದಂತಹ ಅಯಸ್ಕಾಂತವಾಗುತ್ತೆ. ಸಮೇರಿಯಂನ ಮತ್ತೊಂದು ಬಳಕೆ ಪರಮಾಣು ರಿಯಾಕ್ಟರ್ಗಳಲ್ಲಿ ಸೂಸುವ ನ್ಯೂಟ್ರಾನ್ಗಳನ್ನ ತಡೆಯಲು ಅಂತ ನಾವು ಹೇಳಬಹುದು. ಸಮೇರಿಯಂನ ಕೆಲವು ಸಮಸ್ಥಾನಿಗಳು ಅತಿ ಹೆಚ್ಚಿನ ಹಾಗೂ ಅತಿ ಪ್ರಬಲವಾದಂತಹ ಹಾಗೂ ವೇಗವಾಗಿ ಚಲಿಸುತ್ತಿರುವಂತಹ ನ್ಯೂಟ್ರಾನ್ಗಳನ್ನ ಹೀರಿಕೊಂಡು ತಡೆಗಟ್ಟುತ್ತೆ. ರಿಯಾಕ್ಟರ್ಗಳಲ್ಲಿ ಈ ನ್ಯೂಟ್ರಾನ್ಗಳೇ ಇಂಧನಕ್ಕೆ ತಾಗಿ ಪರಮಾಣುಗಳು ಒಡೆಯುವಂತೆ ಮಾಡುತ್ತವಷ್ಟೇ. ಅಲ್ಲಿ ಸಮೇರಿಯಂನ ಬಳಸಿದಾಗ ನ್ಯೂಟ್ರಾನ್ಗಳ ವೇಗ ಹಾಗೂ ಸಂಖ್ಯೆ ಕಡಿಮೆಯಾಗಿ ಪರಮಾಣು ಕ್ರಿಯೆ ನಿಯಂತ್ರಣಕ್ಕೆ ಬರುತ್ತೆ. ಕೇವಲ 150 ಡಿಗ್ರಿಯಲ್ಲಿ ಕರಗಿ ಸುಟ್ಟು ಹೋಗುವಂತಹ ಲೋಹ
ಹೀಗೆ ಬಲು ಶಾಖವನ್ನುಂಟು ಮಾಡುವ ಕುಲುಮೆಯಲ್ಲಿ ಮಿಶ್ರಲೋಹದ ರೂಪದಲ್ಲಿ ನೆರವಿಗೆ ಬರುತ್ತೆ ಅನ್ನೋದು ವಿಚಿತ್ರ ಆದ್ರೂ ಸತ್ಯವೇ. ಯುರೋಪಿಯಂ ಮತ್ತು ಗ್ಯಾಡೋಲಿನಿಯಂ ಎನ್ನುವಂತಹ ಧಾತುಗಳ ಜೊತೆಗೆ ಮಿಶ್ರ ಮಾಡಿದಂತಹ ಸಮೇರಿಯಂ ಅನ್ನ ಈಗಲೂ ಕೂಡ ಪರಮಾಣು ರಿಯಾಕ್ಟರ್ಗಳಲ್ಲಿ ಬಳಸೋದುಂಟು. ನಿಯೋಡೈಮಿಯಂ ಹಾಗೆ ಲ್ಯಾಂಥನಂನಂತೆಯೇ ಗಾಜಿಗೆ ವಿಶಿಷ್ಟ ರಂಗನ್ನ ನೀಡೋದಕ್ಕೆ ಸಮೇರಿಯಂನ ಬಳಸ್ತಾರೆ. ಸಮೇರಿಯಂ ಆಕ್ಸೈಡ್ ಅನ್ನ ಬೆರೆಸಿದ ಗಾಜು ಅವಕೆಂಪು ಕಿರಣಗಳು ಅಂದರೆ ಉಷ್ಣತೆಯನ್ನ ಹೀರಿಕೊಳ್ಳಬಲ್ಲದು. ಹಾಗೆ ಸಮೇರಿಯಂ ಆಕ್ಸೈಡ್ ಅನ್ನ ಕ್ಯಾಲ್ಸಿಯಂ ಫ್ಲೋರೈಡ್ ಹರಳುಗಳಲ್ಲಿ ಕೂಡಿಸಿದರೆ ಅದನ್ನ ಲೇಸರ್ ಬೆಳಕನ್ನ ಸೂಚಿಸುವಂತಹ ಹರಳನ್ನಾಗಿ ಪರಿವರ್ತಿಸಬಹುದು. ಇಂತಹ ಲೇಸರ್ಗಳು ಕೂಡ ಬಳಕೆಯಲ್ಲಿದೆ. ಇತ್ತೀಚೆಗೆ ಹಲವು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ, ಪರಮಾಣು ರಿಯಾಕ್ಟರ್ಗಳಲ್ಲಿ ಬಳಸುವಂತಹ ವಸ್ತುಗಳಲ್ಲಿ ಸಮೇರಿಯಂ ಅನ್ನ ಸೇರಿಸೋದು ಅಧಿಕವಾಗ್ತಾ ಇದೆ. ಪರ್ಯಾಯ ಶಕ್ತಿ ತಯಾರಿಕೆಯ ಕ್ಷೇತ್ರದಲ್ಲಂತೂ ಸಮೇರಿಯಂನ ಬಳಕೆ ಹೆಚ್ಚುತ್ತಾ ಇದೆ. ಆದರೆ ಈ ಧಾತು ಕೇವಲ ಕೆಲವು ದೇಶಗಳಲ್ಲಿ ಉತ್ಪಾದನೆ ಆಗ್ತಾ ಇರೋದ್ರಿಂದ ಇಂತಹ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆ ತಂತ್ರಗಳಿಗೆ ಸಮೇರಿಯಂ ಧಾತುವಿನ ಕೊರತೆ ಕಾಡಬಹುದು ಅನ್ನುವಂತಹ ಆತಂಕ ಇದ್ದೇ ಇದೆ. ಹೀಗೆ ಅಲ್ಪವಾದರೂ ದೀರ್ಘಾಯುಷಿಯಾದಂತಹ ಈ ಧಾತು ಅಪರೂಪವಾದರೂ ಬಹಳನೇ ಪ್ರಭಾವಿ ಅನ್ನಿಸಿದೆ. ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೆಗಾಲ ಶರ್ಮಾ. ಜಾಣ ಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.